ಭಾಗ್ಯದ ಬಿಸ್ಕಿಟುಗಳು. ಬಹಳ ಹಿಂದೆ ವಸಂತಕಾಲದ ಋತುವಿನ ನಸುಕಿನಲ್ಲಿ ಇಬ್ಬರು ದೇವತೆಗಳು ಗುಡ್ಡದ ನೆತ್ತಿಯ ಮೇಲೆ ನಿಂತು ಕಟ್ಟಿಗೆಯ ದೂರ್ಬೀನುಗಳ ಮೂಲಕ ಓಸಿಡಿಯ ನಾಡನ್ನು ಅಳತೆ ಮಾಡುತ್ತಾ ಇದ್ದರು. ಇದು ಒಳ್ಳೆಯ ನಾಡೆಂದು ತೋರುತ್ತದೆ ನನಗೆ. ಮುಂದಿನದಕ್ಕೆ ಹೋಗೋಣ. ಬೇಡ, ಸದಾ ಯಾರಾದರೂ ಇರುತ್ತಾರೆ ಪಾಠವನ್ನು ಕಲಿಸುವುದಕ್ಕೆ. ನಾವು ಕೆಳಗೆ ಹೋಗೋಣ ಪ್ರವಾಸ ಮಾಡೋದಕ್ಕೆ. ನೀ ಹೇಳಿದಂತೆ ಆಗ್ಲಿ. ದೇವತೆಗಳಾದ ಸಜ್ಜನ ಹಾಗೂ ಲೋಭಿ ಓಸಿಡಿಯಾದ ಓಣಿಗಳಲ್ಲಿ ನಡೆದರು, ಪ್ರತಿಯೊಬ್ಬರನ್ನು ಅವರ ನೋಟದಿಂದ ಅಧ್ಯಯನ ಮಾಡುತ್ತಾ. ಇವರೆಲ್ಲ ಕಷ್ಟಪಟ್ಟು ದುಡಿಯುವವರು. ಮೊದಲೇ ಹೇಳಿದ್ದೆ, ಯಾರೂ ಸಿಗೋದಿಲ್ಲ ಎಂದು. ನಿಲ್ಲು. ಯಾರು ಅದು? ಭಾಗ್ಯದ ಬಿಸ್ಕಿಟುಗಳು, ಭಾಗ್ಯದ ಬಿಸ್ಕಿಟುಗಳು. ಏನು ಮಾರುತ್ತಿದ್ದೀಯಾ ಮಿತ್ರ? ಮಿತ್ರ? ಶರಣು. ಭಾಗ್ಯದ ಬಿಸ್ಕಿಟುಗಳು. ಪ್ರತಿಯೊಂದು ಬಿಸ್ಕಿಟ್ಗಳ ಒಳಗೆ ಕಾಗದದ ಮೇಲೆ ಭಾಗ್ಯವನ್ನು ಬರೆಯಲಾಗಿದೆ. ನೀವೇನು ಪಡೆಯುತ್ತೀರಿ ಅದು ನಿಮ್ಮ ಭಾಗ್ಯ. ಮತ್ತದು ಖರೇನ ನನಸಾಗುತ್ತದೆ? ಮತ್ತೊಮ್ಮೆ ಕೇಳುತ್ತೇನೆ, ಅದೇಂದಾದರೂ ನನಸಾಗಿದೆ ಏನು? ಒಳ್ಳೆಯದು. ಖರೆ ಅಂದ್ರೆ ಖರೇನ ಅದು ನನಸಾಗಿದೆ. ಕೆಲವರಿಗೆ, ನೀವು ಪ್ರಯತ್ನಿಸುವವರಿಗೆ ನಿಮಗೆ ಗೊತ್ತಾಗೋದಿಲ್ಲ ಅದು. ಚಿಂತೆ ಇಲ್ಲ, ಬಿಡು. ಅದೆಲ್ಲ ಯಾವುದರ ಬಗ್ಗೆ ಇದೆ? ಆ ಮನುಷ್ಯ ಭಾಗ್ಯದ ಬಿಸ್ಕಿಟ್ಗಳನ್ನು ಮಾರುತ್ತಿದ್ದಾನೆ. ಅದರಲ್ಲಿ ತಪ್ಪೇನಿದೆ? ನಾನೇನು ಹೇಳಿದೆ ಅದರಲ್ಲಿ ತಪ್ಪಿದೆ ಎಂದು? ಮತ್ತೆ ತಾಳ್ಮೆಯಿಂದ ನೋಡುತ್ತಿರು ಮಿತ್ರ, ತಾಳ್ಮೆಯಿಂದ ನೋಡುತ್ತಾ ಇರು ಅದನ್ನು. ಮರುದಿನ ಮುಂಜಾನೆ ಫಿಲಿಪ್ ಭಾಗ್ಯದ ಬಿಸ್ಕಿಟು ಮಾರುವಾತ ಎಂದಿನಂತೆ ಮಾರುವುದಕ್ಕೆ ತಯಾರಾದ. ಆತನಿಗೆ ಸ್ವಲ್ಪ ಗೊತ್ತಿತ್ತು ತನ್ನ ಜೀವನ ಶಾಶ್ವತವಾಗಿ ಪರಿವರ್ತನೆ ಆಗುತ್ತದೆ ಎಂದು. ಭಾಗ್ಯದ ಬಿಸ್ಕಿಟುಗಳು, ಭಾಗ್ಯದ ಬಿಸ್ಕಿಟುಗಳು. ಫಿಲಿಪ್ಪ, ಏನಪ್ಪ? ನಿನ್ನ ಭಾಗ್ಯದ ಬಿಸ್ಕಿಟ್ಗಳು ನನಗೆ ಅಡಗಿದ ಖಜಾನೆ ಸಿಗುತ್ತದೆ ಎಂದು ಹೇಳಿದ್ದವು. ಮತ್ತೆ ಹೇಳು ನೋಡೋಣ. ನನಗೆ ಸಿಕ್ಕಿದೆ ಗಡಿಗೆ ತುಂಬಾ ಬಂಗಾರ. ಧನ್ಯವಾದಗಳು ನಿನಗೆ. ಫಿಲಿಪ್, ನಿನ್ನ ಭಾಗ್ಯದ ಬಿಸ್ಕಿಟ್ ಹೇಳಿದ್ದವು ನನಗೆ ಜೀವನ ಸಂಗಾತಿ ಸಿಗುತ್ತಾನಂತ. ಹೇಳು, ಏನಾಯ್ತು? ನಾನು ಮಾಡಿದೆ. ಫಿಲಿಪ್ಪ, ನೀನು ದೇವತೆ ಅಲ್ಲ. ನಿನ್ನ ಹೇಳಿಕೆ ಖರೆ ಆಯಿತು. ನನ್ನ ಜಮೀನು ಮತ್ತೆ ಫಲವತ್ತಾಯಿತು. ಏನು? ಧನ್ಯವಾದಗಳು ಫಿಲಿಪ್ಪ, ನಿನಗೆ ಧನ್ಯವಾದಗಳು. ಧನ್ಯವಾದಗಳು. ಫಿಲಿಪ್ಪನಿಗೆ ಆಶ್ಚರ್ಯವಾಯಿತು. ಸ್ತ್ರೀ ಪುರುಷರು ಆತನ ಅಂಗಡಿಯ ಮುಂದೆ ಮುಕ್ಕರಿ ಬಿದ್ದರು. ಪ್ರತಿಯೊಬ್ಬರು ಆತನಿಗೆ ಅಭಾರಿಗಳಾದರು ಆತನ ಭಾಗ್ಯದ ಬಿಸ್ಕಿಟುಗಳಿಗೆ. ಇದು ಹೇಗೆ ಸಾಧ್ಯ? ಎಲ್ಲರದ್ದು ನನಸಾಗಿದ್ದು? ಮೊದಲಿಗೆ ಫಿಲಿಪ್ಪನಿಗೆ ಅನಿಸಿತು ಇದು ಕಾಕತಾಳೀಯವೆಂದು. ಆದರೆ ಈಗ ದಿನಾಲೂ ಹೆಚ್ಚು ಜನರು ಮುಕ್ಕರಿ ಬೀಳುತ್ತಿದ್ದಾರೆ ಆತನ ಅಂಗಡಿಯ ಮುಂದೆ. ಕೆಲವರು ಅಭಾರ ವ್ಯಕ್ತಪಡಿಸುತ್ತಾರೆ, ಕೆಲವರು ಬಿಸ್ಕಿಟುಗಳನ್ನು ಕೊಳ್ಳುತ್ತಾರೆ. ಮತ್ತೆ ದಿನಗಳು ಕಳೆದಂತೆ ಫಿಲಿಪ್ಪನ ಕಥೆಯು ಹೆಚ್ಚಾಗಿ ಕಾಳ್ಗಿಚ್ಚಿನಂತೆ ವೇಗವಾಗಿ ಹರಡುತ್ತಿದೆ. ಪಕ್ಕದ ನಾಡಿನಿಂದಲೂ ಸಹ ಜನರು ಬಂದರು ಆತನ ಭಾಗ್ಯದ ಬಿಸ್ಕಿಟುಗಳನ್ನು ಕೊಳ್ಳುವುದಕ್ಕೆ. ಮತ್ತೆ ಫಿಲಿಪ್ಪನಿಗೆ ಅಚ್ಚರಿಯಾಗುತ್ತದೆ. ಆತ ಬರೆದಿಟ್ಟ ಪ್ರತಿಯೊಂದು ಮಾತುಗಳು ನನಸಾಗುತ್ತವೆ. ಅವುಗಳನ್ನು ಕೊಂಡ ಗ್ರಾಹಕರಿಗೆಲ್ಲ ಇದು ಕಾಕತಾಳೀಯ ಅಲ್ಲವಲ್ಲ? ನನಗೆ ದೇವರ ಆಶೀರ್ವಾದ ಇರಬಹುದು. ಹೌದು, ನಾನೊಬ್ಬ ಭಾಗ್ಯ ಹೇಳುವಾತ. ನಾನು ಜನರ ಭಾಗ್ಯವನ್ನು ಬರೆಯುತ್ತೇನೆ. ಒಂದು ಪ್ರಕಾರದ ಅಹಂಕಾರದ ಸೊಕ್ಕಿನ ಸ್ವಭಾವ ಫಿಲಿಪ್ನಲ್ಲಿ ಬೆಳೆಯತೊಡಗಿತು. ಆತನೀಗ ಬಿಸ್ಕಿಟ್ಗಳನ್ನು ಹೆಚ್ಚಿನ ಬೆಲೆಗಳಿಗೆ ಮಾರತೊಡಗಿದ. ಮತ್ತಾತ ಲೋಭಿಯಾಗ ತೊಡಗತ್ತಿದ. ಇದೇನಿದು? ನನಗೆ ಬರೀ ಈ ತಾಮ್ರದ ನಾಣ್ಯ ಸಿಕ್ಕಿದೆ. ದಯವಿಟ್ಟು ನನಗೆ ಭಾಗ್ಯದ ಬಿಸ್ಕಿಟ್ ಕೊಡು. ಇಲ್ಲ ಅಂದ್ರೆ ಇಲ್ಲ. ಇಲ್ಲಿಂದ ಹೊರಗೆ ಹೋಗು. ನಿನ್ನ ಬಳಿ ಬಂಗಾರದ ನಾಣ್ಯ ಇದ್ದಾಗ ತಿರುಗಿ ಬಾ. ಒಂದು ದಿನ ಫಿಲಿಪ್ಪನಿಗೆ ಓಸಿಡಿಯಾದ ಅರಸರಿಂದ ಕರೆ ಬಂದಿತು. ಏನು? ಅರಸರಿಗೆ ನಾನು ಭೇಟಿಯಾಗಬೇಕು? ಹೌದು, ಉತ್ತಮ ಬಿಸ್ಕಿಟ್ಗಳನ್ನು ತೆಗೆದುಕೊಂಡು ಬಾ. ಖಂಡಿತವಾಗಿ. ಫಿಲಿಪ್ ಅತ್ಯುತ್ತಮ ಭಾಗ್ಯದ ಬಿಸ್ಕಿಟುಗಳನ್ನು ತಯಾರಿಸಿದ. ಅತ್ಯುತ್ತಮ ಭಾಗ್ಯದ ಚೀಟಿ ಬರೆದು ಹಾಕಿದ ಅವುಗಳಲ್ಲಿ. ಮತ್ತೆ ಅರಮನೆಗೆ ಹೊರಟ. ಆತ ಅಡವಿಯ ದಾರಿಯಲ್ಲಿ ಹೋಗುವಾಗ ಒಬ್ಬ ಬಡ ಸಾಧು ಗಿಡದ ಕೆಳಗೆ ಇರೋದನ್ನು ನೋಡಿದ. ಆತ ಬಲಹೀನ ಮತ್ತು ತೆಳ್ಳಗಾಗಿದ್ದ. ಓ ಪ್ರಿಯ ಮಗ,
ದಯವಿಟ್ಟು ನನಗೆ ನೆರವಾಗು. ಇದೇನಿದು? ನಾನೊಬ್ಬ ಮುದಿ ಸಾಧು. ನೋಡಿಲ್ಲಿ, ನನ್ನಲ್ಲಿ ತಾಕತ್ತೇ ಇಲ್ಲ. ನನಗಾಗಿ ಆಹಾರ ಪಡೆದುಕೊಳ್ಳೋದಕ್ಕೆ ಕರುಣೆ ತೋರಿ ನನಗೆ ಏನಾದರೂ ತಿನಿಸು. ನನ್ನ ಹತ್ತಿರ ಏನೂ ಇಲ್ಲ ನಿನಗೆ ತಿನಿಸೋದಕ್ಕೆ. ಹಾಗೇನು? ಅಂದರೆ ಈಗ ತಾನೇ ಮಾಡಿದ ಬಿಸ್ಕಿಟ್ಗಳ ಪರಿಮಳ ಬರುತ್ತಿದೆಯಲ್ಲ. ಇವು ಅರಸರಿಗಾಗಿ ಇವೆ. ದಯವಿಟ್ಟು ನನಗೆ ಒಂದಿಷ್ಟು ಅವುಗಳಲ್ಲಿ ತಿನ್ನಿಸುತ್ತೀಯಾ ನೀನು? ಎಳ್ಳಷ್ಟು ಇಲ್ಲ. ನನಗೀಗ ತಡವಾಗುತ್ತಿದೆ. ಅರಸರು ನನಗಾಗಿ ಕಾಯುತ್ತಿದ್ದಾರೆ. ನಿಮಗೆ ಹೇಳುತ್ತೇನೆ, ಇಲ್ಲೇ ಇರಿ. ಮುಂದೆ ಯಾರಾದರೂ ಬಂದೇ ಬರುತ್ತಾರೆ, ನಿಮಗೆ ಏನಾದರೂ ತಿನ್ನಿಸುತ್ತಾರೆ. ಬರುತ್ತೇನೆ. ಮತ್ತೆ ಹೀಗೆ ಫಿಲಿಪ್ ಹೋಗಿಬಿಟ್ಟ. ಆತ ಅರಮನೆ ತಲುಪಿದಾಗ ಆತನನ್ನು ಅದ್ದೂರಿಯಿಂದ ಸ್ವಾಗತಿಸಿದರು. ವಾವ್, ನೋಡು, ಭವ್ಯವಾದ ಈ ಅರಮನೆಯನ್ನು. ಬಂಗಾರದ ಗೋಡೆಗಳು, ವಜ್ರದ ಮೂರ್ತಿಗಳು, ಎತ್ತರದ ಕಿಟಕಿಗಳು. ಅರಸನಾಗಿರೋದು ಅದ್ಭುತವಾಗಿರುತ್ತದೆ. ಸ್ವಾಗತ ಭಾಗ್ಯ ಹೇಳುವವರೇ. ನಮಗಾಗಿ ಭಾಗ್ಯದ ಬಿಸ್ಕುಟ್ಗಳು ಇವೆಯೇನೋ? ಇವೆ ಅರಸರೇ. ಈಗ ತಯಾರಿಸಿದ ಭಾಗ್ಯದ ಬಿಸ್ಕುಟ್ಗಳಿವೆ ನಿಮಗಾಗಿ. ಓ, ನಾವು ಅವುಗಳನ್ನು ತಿನ್ನುವುದಿಲ್ಲ. ನಮಗೆ ಕೇವಲ ಭಾಗ್ಯವನ್ನು ನೋಡಬೇಕಾಗಿದೆ. ಖಂಡಿತ. ಅರಸರಿಗೆ ಪುಟ್ಟಿಯ ತುಂಬೆಲ್ಲ ಕೊಡಲಾಯಿತು. ಮತ್ತೆ ಒಂದೊಂದನ್ನಾಗಿ ಒಡೆದು ನೋಡಲಾರಂಭಿಸಿದ. ಭಾಗ್ಯವನ್ನು ಓದತೊಡಗಿದ. ಅದ್ಭುತವಾಗಿದೆ. ಭವ್ಯವಾಗಿದೆ. ಓ, ಎಷ್ಟೊಂದು ವಿವೇಕಪೂರ್ಣವಾಗಿದೆ. ಫಿಲಿಪ್, ನಾನು ಪ್ರಭಾವಿತನಾಗಿದ್ದೇನೆ. ಎಳ್ಳಷ್ಟು ಸಂಶಯವಿಲ್ಲ ನನಸಾಗುವುದಕ್ಕೆ. ಆದರೆ ಒಂದು ವೇಳೆ ನನಸಾಗದಿದ್ದರೆ ನನಗೆ ಗೊತ್ತಿಲ್ಲ ನಿನ್ನ ಎಲ್ಲಿ ಹುಡುಕಬೇಕಂತ. ನಗೆ ಚಾಟಿಗೆ ಮಾಡಿದೆ. ಫಿಲಿಪ್ಪನಿಗೆ ಅತ್ಯುತ್ತಮ ಕೊಡುಗೆಗಳನ್ನು ಕೊಟ್ಟು ರಾಜಭೋಜನವನ್ನು ಮಾಡಿಸಿ ಕಳಿಸಿಕೊಡಿ. ಧನ್ಯವಾದ ನಿನಗೆ ಫಿಲಿಪ್. ಹೀಗೆ ಮತ್ತೆ ಫಿಲಿಪ್ಪನಿಗೆ ಬಂಗಾರ, ವಜ್ರ, ವೈಡೂರ್ಯಗಳ ಕಾಣಿಕೆ ಕೊಟ್ಟರು. ಮತ್ತೆ ಹೊಟ್ಟೆ ತುಂಬ ಊಟವನ್ನು ಮಾಡಿದ. ಮತ್ತೆ ರಾಜಭೋಗದಿಂದ ಅಚ್ಚರಿಪಟ್ಟುಕೊಂಡನು. ಮತ್ತೆ ಆತ ಮನೆ ತಲುಪಿದಾಗ ಫಿಲಿಪ್ ಗಾಢವಾಗಿ ಯೋಚಿಸತ್ತಿದ. ಅರಮನೆಯ ದೃಶ್ಯಗಳು ಮನದಲ್ಲಿ ಮೂಡತೊಡಗಿದವು. ಆತ ಅಶಾಂತನಾದ. ಎಂಥ ಅದ್ಭುತವಾದ ದಾರಿ ಅದು. ನಾನೇ ರಾಜನಾಗಿ ಬಿಟ್ಟರೆ, ಅತ್ಯಂತ ಬಲಾಢ್ಯನಾದ ರಾಜನಾದರೆ, ಯಾರ ಬಳಿ ತಾಕತ್ತು ಇರುತ್ತದೆ ಅವರೇ ಶ್ರೀಮಂತರಾಗಿರುತ್ತಾರೆ. ಮತ್ತೆ ಅದೇ ವಿಚಾರ ಆತನನ್ನು ಕಾಡತೊಡಗಿತು. ಅಂದರೆ ನಾನೇ ನನ್ನ ಭಾಗ್ಯವನ್ನು ಬರೆದುಕೊಂಡರೆ? ಹೌದು, ಮೊದಲೇ ಯಾಕೆ ಯೋಚಿಸಲಿಲ್ಲ ಹೀಗೆ? ನನಗೆ ಬಿಸ್ಕಿಟ್ ಮಾರುವ ಅಗತ್ಯವೇ ಇರಲಿಲ್ಲ. ನಾನು ಜಗತ್ತಿನಲ್ಲಿಯೇ ಬಲಾಢ್ಯನಾಗಿರುತ್ತಿದ್ದೆ. ಮತ್ತಾಗ ಶ್ರೀಮಂತಿಕೆ ಬೆನ್ನು ಹತ್ತುತ್ತಿತ್ತು. ಹೌದು. ಕಾಲವ್ಯಯ ಮಾಡದೆ ಫಿಲಿಪ್ ಹಿಟ್ಟನ್ನು ಸರಿಯಾಗಿ ನಾದಿದ. ಮತ್ತೆ ಬಿಸಿ ಮಾಡಿದ. ದುಂಡಗೆ ತಯಾರಾದವು. ಅವುಗಳನ್ನು ಹೊರಗೆ ತೆಗೆದ. ತುಂಡು ಕಾಗದದ ಮೇಲೆ ಬರೆದ. ಈ ಜಗತ್ತಿನಲ್ಲಿಯೇ ನೀನು ಬಲಾಢ್ಯ ವ್ಯಕ್ತಿಯಾಗುತ್ತೀಯಾ? ಜಗತ್ತಿನಲ್ಲಿಯೇ ಬಲಾಢ್ಯನಾಗುವುದಕ್ಕೆ ಸಿದ್ಧನಾಗೋ ಈಗ. ಓ, ಬೇಗ ಬಾ ಈಗ. ಯಾರು ಅದು? ಫಿಲಿಪ್ ಭಾಗ್ಯದ ಬಿಸ್ಕಿಟ್ಗಳನ್ನು ಕೆಳಗಿಟ್ಟು ಆಗ ಬಾಗಿಲು ತೆರೆಯುವುದಕ್ಕೆ ಹೋದ. ಅಲ್ಲಿ ಬಡ ಭಿಕ್ಷುಕ ನಿಂತಿದ್ದ, ಕೈಯಲ್ಲಿ ಭಿಕ್ಷೆ ಪಾತ್ರೆಯನ್ನು ಹಿಡಿದುಕೊಂಡು. ನಿನಗೇನು ಬೇಕು? ನನಗೆ ಹೊಟ್ಟೆ ತುಂಬಾ ಹಸಿದಿದೆ. ಮತ್ತೆ ನನಗೆ ಈಗ ಏನಾಯಿತು ಅಂದರೆ, ಅವರು ಮಾತಾಡುತ್ತಿರುವಾಗ ಸಣ್ಣ ಇಲಿ ಕಿಟಕಿಯ ಮೂಲಕ ಹಾದು ಹೋಯಿತು. ಗೋಡೆ ಕೆಳಗೆ ಬಂದಿತು. ಮೇಜಿನ ಮೇಲೆ ಹತ್ತಿತು. ಅಲ್ಲಿ ಅದು ಭಾಗ್ಯದ ಬಿಸ್ಕಿಟ್ ಅನ್ನು ನೋಡಿತು. ಮತ್ತದನ್ನು ತಿನ್ನಹತ್ತಿತು. ಮತ್ತದು ಮಧ್ಯದಲ್ಲಿ ಕಡಿಯಿತು. ಕಾಗದದ ತುಂಡು ಹೊರ ಬಂದಿತು. ಅದರಿಂದ ಚಿಕ್ಕ ಪ್ರಾಣಿಯ ದೃಷ್ಟಿ ಆ ಕಾಗದದ ಮೇಲೆ ಬಿತ್ತು. ಅದರ ಗುಡ್ಡೆಗಳು ಹಿಗ್ಗಿದವು. ಮತ್ತಾಗ ಏನು? ಗೋಡೆಗಳು, ಮನೆಯ ಛತ್ತುಗಳು ಸೀಳಿದವು. ಫಿಲಿಪ್ಪನ ಮನೆ ಬಿದ್ದಿತು. ಇಲ್ಲ. ಆದರೆ ಅಷ್ಟೇ ಆಗಲಿಲ್ಲ. ಇಲಿ ಈಗ ಅಪಾಯಕಾರಿ ಪ್ರಾಣಿ. ಅತ್ಯಂತ ಬಲಾಢ್ಯವಾಯಿತು. ಭಾಗ್ಯದ ಬರಹದ ಪ್ರಕಾರ ಭೂಮಿ ನಡುವೆ ಹೆಜ್ಜೆಯನ್ನಿಟ್ಟಿತು.
ಹಾಹಾಕಾರ ನಾಡಿನ ಎಲ್ಲಾ ಕಡೆಗೆ ಶುರುವಾಯಿತು. ಭೂಮಿ ಮೇಲೆ ಏನಿದು? ಮತ್ತಾಗ ಆತನಿಗೆ ಅರಿವಾಯಿತು. ಓ ಇಲ್ಲ, ನಾನೇನು ಮಾಡಿಬಿಟ್ಟೆ? ಆದರೀಗ ಕೈ ಮೀರಿ ಹೋಗಿಬಿಟ್ಟಿತ್ತು. ದೈತ್ಯ ಇಲಿ ಹಳ್ಳಿಯನ್ನೆಲ್ಲ ಹಾಳು ಮಾಡಿತ್ತು. ಈಗ ಅರಮನೆ ಕಡೆಗೆ ನಡೆದಿತ್ತು. ಇದೆಲ್ಲವೂ ನಿನ್ನ ಕರ್ತೂಕ. ನೀನಲ್ಲವೇ? ನಿನ್ನ ಲೋಭಿತನ ಕುರುಡನನ್ನಾಗಿ ಮಾಡಿದೆ. ನಿನ್ನ ಸುತ್ತಲೂ ನೋಡು ನೋಡು, ಅದೇನು ಮಾಡಿದೆ? ನಿನ್ನ ನಾಡಿನ ಜನರಿಗೆ ನಿನ್ನ ಬಳಿ ಕೊಡುಗೆ ಇದೆ, ಸುಂದರವಾದ ಕೊಡುಗೆ. ನೀನದನ್ನು ಜನರ ಒಳಿತಿಗಾಗಿ ಬಳಸಬಹುದಿತ್ತು. ಆದರೆ ಇಲ್ಲ ಇಲ್ಲ, ನಿನಗೆ ಅದೆಲ್ಲವೂ ಬೇಕಾಗಿತ್ತು. ನನ್ನದು ತಪ್ಪಾಯಿತು. ದಯವಿಟ್ಟು ಇದನ್ನು ತಡೆಯಿರಿ. ನಾನು ಆಣೆ ಮಾಡುತ್ತೇನೆ, ಕಷ್ಟಪಡುತ್ತೇನೆ, ಮತ್ತೆಂದು ಲೋಭಿ ಆಗೋದಿಲ್ಲ. ಮತ್ತೆ ನಾನ್ ಯಾಕೆ ನಂಬಬೇಕು ನಿನ್ನನ್ನು? ನನ್ನ ಪ್ರಪಂಚ ಹಾಳಾಗುತ್ತಿದೆ, ಮತ್ತೆ ಇಡೀ ಪ್ರಪಂಚವೇ ಹಾಳಾಗಿ ಬಿಡುತ್ತದೆ ಈ ಪ್ರಾಣಿಯನ್ನು ತಡೆದಿದ್ದರೆ. ಮುಂದೆಂದು ಲೋಭಿತನದ ಬಗ್ಗೆ ಪ್ರಪಂಚದಲ್ಲಿ ಯೋಚಿಸೋದೇ ಇಲ್ಲ. ನಾನು ನನ್ನ ಪ್ರಪಂಚವನ್ನು ಆಳೋದಕ್ಕೆ ಆಗೋದಿಲ್ಲ ನನಗೆ. ಸಾಧು ಆತನ ಕಡೆಗೆ ನೋಡಿದ, ಮತ್ತೆ ನಕ್ಕ. ಒಳ್ಳೆಯದು, ಕಾಲವನ್ನು ಸರಿಪಡಿಸೋಣ. ನೀನೇನು ಮಾರುತ್ತಿದ್ದೀಯಾ ಗೆಳೆಯ? ಏನು? ನಾನು ಮರಳಿದ್ದೇನೆ ಅಂದರೇನು? ಅದರರ್ಥ? ಶರಣು, ನಾನು ಕೇಳಿದ್ದು ಏನು ಮಾರಾಟ ಮಾಡುತ್ತಿದ್ದೀಯಾ? ಶರಣು ಬುದ್ಧಿ, ಭಾಗ್ಯದ ಬಿಸ್ಕಿಟ್. ಪ್ರತಿಯೊಂದು ಬಿಸ್ಕಿಟಿನ ಒಳಗೆ ಒಂದು ಕಾಗದದ ತುಂಡಿನಲ್ಲಿ ಭಾಗ್ಯದ ಬಗ್ಗೆ ಬರೆದು ಹಾಕಿದೆ. ನಿಮಗೇನು ಬಂದರೂ ಅದು ನಿಮ್ಮ ಭಾಗ್ಯ. ಮತ್ತದು ನನಸಾಗುತ್ತದೆ? ಮತ್ತೊಮ್ಮೆ ಕೇಳುತ್ತೇನೆ, ಮತ್ತದು ನನಸಾಗುತ್ತದೆ ಏನು? ಆ ಕ್ಷಣದಲ್ಲಿ ಫಿಲಿಪ್ಪನು ನಕ್ಕ. ನನಗದು ಈ ಮೊದಲು ನನಸಾಗುತ್ತಿತ್ತು, ಮತ್ತೀಗದು ಆತನ ಪಾಳೆ. ಆತ ತನ್ನದು ಹಾಳು ಮಾಡುವ ಹಾದಿಗೆ ಒಯ್ಯಬಾರದೆಂದು. ಒಳ್ಳೆಯದು, ಇವೆಲ್ಲ ನನಸಾಗುವ ಭಾಗ್ಯಗಳಲ್ಲ, ಮತ್ತವು ಚೇಷ್ಟೆಗಾಗಿ ಇವೆ. ಆದರೆ ಬಿಸ್ಕಿಟ್ಗಳು ರುಚಿಯಾಗಿವೆ. ನಾನದರ ಭರವಸೆ ನೀಡುತ್ತೇನೆ. ನಿನಗೆ ಹೇಳುತ್ತೇನೆ, ಒಂದನ್ನು ತಿಂದ ಮೇಲೆ ಓ ನೋಡಿಲ್ಲೇ, ಇದು ಹೇಳುತ್ತದೆ ಎಲ್ಲವೂ ಸರಿಯಾಗಿದೆ ಎಂದು. ಶುಭವಾಗ್ಲಿ ನಿನಗೆ ಶ್ರೀಮಾನ್. ನಿಮ್ಮ ದಾರಿ ಮತ್ತೊಂದು ತಪ್ಪದಿರಲಿ. ನಡೆ, ಮುಂದಿನ ನಾಡಿಗೆ ಹೋಗೋಣ. ನೀನು ಹೇಳಿದಂತೆ ಆಗಲಿ. ಮತ್ತೆ ಹೀಗೆ ಲೋಭಿ ಹಾಗೂ ಸಜ್ಜನ ಮುಂದೆ ನಡೆದರು. ನಾಡಿನಿಂದ ನಾಡಿಗೆ ಪ್ರಯಾಣವನ್ನು ಮಾಡಿದರು. ಜತೆಯಾಗಿ ಕೆಲಸ ಮಾಡುತ್ತಿದ್ದರು ಪ್ರಪಂಚದ ಒಳಿತಿಗಾಗಿ. ಹಾಗೆಯೇ ಫಿಲಿಪ್ಪನು ಸಹ ಕಷ್ಟಪಟ್ಟು ದುಡಿದು ಅತಿ ಯಶಸ್ವಿಯಾದನು, ಮತ್ತು ಜೊತೆಗೆ ಸಜ್ಜನನು ಕೂಡ. ಮತ್ತೆಂದು ಆತ ಮುಂದೆ ಲೋಭಿಯಾಗಲಿಲ್ಲ.